ಹಾಯ್ ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸರಳ ವಿಧಾನದಲ್ಲಿ ರುಚಿಕರವಾದ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮೊದಲಿಗೆ ನಾವು 1 ಸೇರು ಅಕ್ಕಿನ ಚೆನ್ನಾಗಿ ತೊಳೆದು ಈ ಥರ ಆರಾಕೋಬೇಕು. ನೆರಳಿರೋ ಕಡೆ ಹಾಕ್ತೀನಿ ಅಂದರೆ ಹಾಕಿ, ಕೆಲವರು ಬಿಸಿಲಲ್ಲಿ ಹಾಕಿ ಒಣಗಾಕ್ತಾರೆ. ಒಣಯೋಗಿ ಬಿಡಬೇಕು. ಇದನ್ನು ನೋಡಿ, ಒಣಗಿದ ಮೇಲೆ ಈ ಥರ ಆಗುತ್ತೆ. ಇದಕ್ಕೆ ನಂತರ 1 ಸೇರು ಅಕ್ಕಿಗೆ 1/4 kg ಕಡಲೆ ಆ್ಯಡ್ ಮಾಡ್ಕೊಂಡ್ವಿ. 1/4 kg ಕಡಲೆ ಸಾಕಾಗುತ್ತೆ. ಆಮೇಲೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅದ್ರ ಮೇಲೆ ಡಿಪೆಂಡು. ನಂತರ ಇದಕ್ಕೆ ಚಕ್ಕೆ ಮತ್ತು ಲವಂಗ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಪ್ರಮಾಣದಲ್ಲಿ. ಇದನ್ನು ನಾವು ಮಿಷಿನಲ್ಲಿ ಒಡಿಸ್ಬೇಕು. ಮಿಷಿನಲ್ಲಿ ಒಡಿಸಾದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸೊಪ್ಪನ್ನು ಬಾಣಲಿಗೆ ಹಾಕಿ ಕಾಯಿಸ್ಕೊಂಡು ಅದನ್ನು ಹಸಿಟ್ಟೊಳಗಡೆ ಹಾಕಿ ಚೆನ್ನಾಗಿ ಮಿದಿಸ್ಬೇಕು. ಈ ಥರ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಆಯಿಲ್ ಕೂಡ, ಅಂದರೆ ಎಣ್ಣೆ, ನೀವು ಯಾವ ಡೈಲಿ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಸ್ವಲ್ಪ ಹಾಕಿ ಕಾಯಿಸ್ಕೊಂಡು ಅದನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿದ್ಗಿಸ್ಕೋಬೇಕು. ಇದನ್ನು ಕೈನಲ್ಲಿ ಮಿದ್ಗಿಸೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಕೈನಲ್ಲೇ ಮಿದ್ಗಿಸ್ಬೇಕು, ಯಾವುದೇ ಪಾತ್ರೆ ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ಅದು ಇಂಟೆಗಳು ಇರುತ್ತೆ, ಅದನ್ನು ಒಡ್ಕೋಬೇಕು. ಅಂದರೆ ಉಂಡುಂಡೆ ಥರ ಗಂಟು ಥರ ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಪುಡಿ ಮಾಡಬೇಕು ಅದು ಇಂಟೆ ಥರ ಇರೋದನ್ನೆಲ್ಲ. ಆಮೇಲೆ ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಮಿದ್ಗಿಸ್ಕೋಬೇಕು. ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿದ್ಗಿಸ್ಕೊಳ್ಳಿ, ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಒಂದೇ ಸತ ನೀರು ಹಾಕ್ಬಿಟ್ರೆ ಗೊತ್ತಾಗಲ್ಲ ಎಷ್ಟು ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ನೀರು ಹಾಕಬೇಕು ಅಂತ. ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಇದು ಸ್ವಲ್ಪ ಲಾಂಗ್ ಪ್ರೊಸೆಸಿಂಗು ಇದು ಕಲಿಸೋದು, ಯಾಕಂದರೆ ನಿಧಾನಕ್ಕೆ ಕಲಿಸ್ಬೇಕು ಅದನ್ನು. ಹೀಗೆ ಅದನ್ನು ಮಿಕ್ಸ್ ಮಾಡ್ತಾ ಕೈನಲ್ಲಿ ಕಲಿಸ್ಕೊತಾ ಹೋದರೆ ಅದು ಚಪಾತಿ ಹಿಟ್ಟಾಗಿ ಹದ ಬರುತ್ತೆ. ಚಪಾತಿ ಹಿಟ್ಟಿನ ಹದ ಬರೋ ತನಕ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾ ಅದನ್ನು ನೀಟಾಗಿ ಕಲಿಸ್ಕೊಬೇಕು. ಹಿಟ್ಟು ರೀತಿ ಆಗಬೇಕದು. ಆಮೇಲೆ ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕೆಲವರು ಕಡಲೆ ಬೀಜನೂ ಹಾಕ್ಕೊತಾರೆ, ಬಟ್ ಕಡಲೆಬೇಳೆ ಹಾಕ್ತೀವಿ ಅಷ್ಟೇ ನಾವು. ಕಡಲೆ ಬೀಜನೂ ಆ್ಯಡ್ ಮಾಡ್ಬೋದು, ಮಾಡ್ತೀನಿ ಅಂತಂದರೆ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಬರೀ ಕಡಲೆಬೇಳೆ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಚಪಾತಿ ಅದಕ್ಕೆ ಬರೋ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ಅದು ಮುದ್ದೆ ಥರ ಆಗಬೇಕು ಹಿಟ್ಟು. ಸ್ವಲ್ಪ ಟೈಮ್ ತಗೊಳುತ್ತೆ ಈ ಥರ ಹದ ಬರೋವರೆಗೂ. ನೋಡಿ, ಈ ಥರ ಆಗುತ್ತೆ. ಇದು ಉಂಡೆ ಕಟ್ಟೋಕ್ಕೆ ಆಗಬೇಕು, ಆ ಥರ ಅದು ಸಾಫ್ಟ್ ಆಗಿರಬೇಕು. ನೋಡಿ, ಈಗ ಅಜ್ಜಿ ಉಂಡೆ ಕಟ್ತಿದ್ದಾರೆ. ಇವರು ನಮ್ಮ ಮನೆ ಪಕ್ಕದ ಅಜ್ಜಿ, ಅವರು ಉಂಡೆ ಕಟ್ಕೊಡ್ತಿದ್ದಾರೆ. ನಾನು ಅದನ್ನು ನಿಮ್ಗೆ ಗೊತ್ತೇ ಇದೆ, ನುಪ್ಪಿಟ್ಟನ್ನು ಅದೇ ರೌಂಡ್ ಶೇಪಿಗೆ ಬರೋಕ್ಕೆ ಈ ಥರ ಮಿಷಿನ್ನ ಯೂಸ್ ಮಾಡ್ತೀವಿ. ನಾವು ಎಣ್ಣೆ ಪ್ಯಾಕೆಟಲ್ಲಿರೋ ಒಂದು ಕವರ್ನ ಕಟ್ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ವಿ. ಕೆಳಗಡೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಆಮೇಲೆ ಅದನ್ನು ಹಿಟ್ಟನ್ನು ಈ ಥರ ತಟ್ಟಿ ಹಾಕ್ತಿದ್ದೀನಿ ನಾನು. ಅವರು ಉಂಡೆ ಕಟ್ಕೊಡ್ತಿದ್ರು ಅಜ್ಜಿ. ನಮ್ಮಮ್ಮಿ ಇದನ್ನು ತೆಗೆದು ಎಣ್ಣೆ ಒಳಗಡೆ ಹಾಕಿ ಬೇಯಿಸ್ತಿದ್ರು.
ನೋಡಿ ಹಪ್ಳದ ಮಿಷಿನಲ್ಲಿ ಮಾಡೋದ್ರಿಂದ ರೌಂಡ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ. ನಾವು ಎಷ್ಟು ಪ್ರೆಷರ್ ಕೊಟ್ಟು ನಾವು ಮಿಷಿನ್ನ ಪ್ರೆಸ್ ಮಾಡ್ತೀವೋ ಅಷ್ಟು ನೀಟಾಗಿ ನಮಗೆ ರೌಂಡ್ ಶೇಪ್ ಬರುತ್ತೆ. ಇದು ಚಿಕ್ಕದಾಗಿದೆ. ಇನ್ನೂ ಬೇಕಿದೆ, ಇನ್ನೂ ದೊಡ್ಡದಾಗಬೇಕು ಅಂತಂದರೆ ನೀವು ಪ್ರೆಷರ್ನ ಸ್ವಲ್ಪ ಜಾಸ್ತಿ ಕೊಟ್ಟು ಪ್ರೆಸ್ ಮಾಡಬೇಕು ಮಿಷಿನ್ನ, ಆವಾಗ ದೊಡ್ಡದಾಗಿ ಬರುತ್ತೆ ನಿಪ್ಪಟ್ಟಿನ. ನನಗೆ ಇದಕ್ಕೆ ಬುಟ್ಟಿ ತುಂಬೋಕೆ ಅಂತ ಮಾಡಿದ್ದಿದ್ದು. ನಾನು ನನ್ನ ಅತ್ತೆ ಮನೆಗೆ ಬಂದನಲ್ಲ ಆವಾಗ ಇದು ನಮ್ಮಮ್ಮ ನನಗೆ ಮಾಡಿಕೊಟ್ಟಿದ್ದು. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹಾಗೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.